ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿವೇಶನದ ಕೊನೆ ದಿನ ಸರ್ಕಾರಕ್ಕೆ ಕಾದಿದ್ಯಾ ಸಂಕಷ್ಟ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಶತಾಯಗತಾಯ ಪ್ರಯತ್ನವನ್ನ ಹಾಕಿ ಆ ಕ್ರೆಡಿಟ್ ನಾವೇ ತಗೊಳ್ಬೇಕು ಅಂತ ಕಾಂಗ್ರೆಸ್ ಬಹಳ ಉತ್ಸಾಹದಿಂದ ಒಳ ಮೀಸಲಾತಿಯನ್ನ ಜಾರಿಗೆ ತಂತು. ಆದರೆ ಅದರಲ್ಲಿ ಈಗ ಟೆಕ್ನಿಕಲ್ ಇಶ್ಯೂಸ್ ರೈಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಕ್ಕೆ ಡೆಡ್ ಲೈನ್ ಕೊಡಲಾಗಿದೆ. ಎಡಗೈ ಹಾಗೂ ಬಲಗೈ ಸಮುದಾಯದ ಸಚಿವರ ಮೇಲೆ ಒತ್ತಡ ಹೇರಲಾಗಿದ್ದು ಚುನಾವಣೆಯಲ್ಲಿ ಕೊಟ್ಟ ಬೇಡಿಕೆ ಈಡೇರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬೇಡಿಕೆ ಈಡೇರಿಸಿ ಇಲ್ಲವೇ ಪರಿಣಾಮ ಎದುರಿಸಿ ಅಂತ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಹಲವು ಸಲ ಸಚಿವ ಸಂಪುಟ ಸಭೆಯ ಗಮನಕ್ಕೆ ತಂದರೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಸಂಜೆ ಇತ್ಯರ್ಥ ಆಗಲಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಂತ ಇದ್ದಾರೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಸಚಿವ ಸಂಪುಟ ಸಭೆ ನಿರ್ಧಾರದ ಮೇಲೆ ಎಲ್ಲರ ಚಿತ್ತ ಇದೆ. ಹಾಗೆ ನೋಡೋದಾದರೆ ನಿನ್ನೆ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಈ ರಾಜ್ಯದಲ್ಲಿರೋ ಎಲ್ಲ ಬಲಗೈ ಜಾತಿಗಳ ಒಕ್ಕೂಟದವರು ಹೋರಾಟವನ್ನು ಮಾಡಿದರು. ಅವ್ರು ಕೇಳ್ತಾ ಇದ್ದಿದ್ದು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ಹಳೆ ಮೀಸಲಾತಿ ನಿಯಮಗಳ ಅನ್ವಯದಡಿಯೇ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರಿಸಬೇಕು ನೀವು ಅಂತ ನಿನ್ನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಟ್ ಈಗ ಎಡಗೈ ಅವರ ಬೇಡಿಕೆಯ ಮತ್ತೊಂದಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೊಂಡಿದೆ. ಯಾವ ರೀತಿಯಾಗಿ ಈ ಟೆಕ್ನಿಕಲ್ ಇಶ್ಯೂಸ್ಗಳನ್ನು ಬಿಡಿಸ್ತಾರೆ, ಹೇಗೆ ನ್ಯಾಯವನ್ನು ಒದಗಿಸ್ತಾರೆ, ಇರುವ ಬೇಗುದಿಯನ್ನು ಅಥವಾ ಅಸಮಾಧಾನವನ್ನು ತೊಡೆದು ಹಾಕ್ತಾರೆ, ಕಾದು ನೋಡಬೇಕು. ಅಧಿವೇಶನದ ಕೊನೆ ದಿನ ಸರ್ಕಾರಕ್ಕೆ ಸಂಕಷ್ಟ ಕಾದಿದೆಯಾ ಅಂತ ಅವ್ರು ಯಾಕೆ ಈ ಸಂಕಷ್ಟ ಕಾದಿದೆಯಾ ಅಂತ ಇದ್ದೀವಿ ಅಂದರೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಇಲ್ಲವೇ ಇದರಿಂದ ಆಗುವ ಪರಿಣಾಮಗಳನ್ನು ಎದುರಿಸೋಕೆ ರೆಡಿಯಾಗಿ ಅಂತ ಇದ್ದಾರೆ. ಚುನಾವಣೆಯಲ್ಲಿ ಕೊಟ್ಟ ಬೇಡಿಕೆ ಈಡೇರಿಸೋಕೆ ಎಷ್ಟು ದಿನ ಬೇಕು, ಯಾಕೆ ಇಷ್ಟೊಂದು ಎಳೆದಾಡ್ತಾ ಇದ್ದೀರಿ? ಹಾಗೆ ನೋಡೋದಾದರೆ ಬಲಗೈ ಮತ್ತು ಎಡಗೈ ಸಮುದಾಯದಲ್ಲಿ ಈಗ ನಂಬರ್ನೇನು ಸ್ಪ್ಲಿಟ್ ಮಾಡಿದ್ರು ಆ ಕಡೆಗೆ ಈ ಕಡೆಗೆ, ಅದು ಇಬ್ಬರಿಗೂ ಕೂಡ ಸಮಾಧಾನವನ್ನು ತಂದಿಲ್ಲ. ಈ ಪರಿಶಿಷ್ಟ ಜಾತಿಯ 101 ಸಮುದಾಯದ ಐಕ್ಯತೆ ಏನಿದೆ, ಸಮಗ್ರತೆ ಏನಿದೆ, ಅದಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯ ಶಿಫಾರಸ್ಸು. ಅದನ್ನು ತಿರಸ್ಕರಿಸಬೇಕು ಅಂತ ನಿನ್ನೆ ಹಲವು ಬಲಗೈ ಸಮುದಾಯದವರು, ಲೀಡರ್ಸ್ಗಳು, ಮಠಾಧೀಶರೆಲ್ಲರೂ ಕೂಡ ಜಾಯಿನ್ ಆಗಿದ್ರು. ಬೇಡಿಕೆನ ಮುಂದಕ್ಕಿಟ್ಟಿದ್ದಾರೆ. ಇದರ ನಡುವೆ ಸರ್ಕಾರ ಇದನ್ನು ಹೇಗೆ ಇತ್ಯರ್ಥ ಮಾಡುತ್ತೆ ಕಾದು ನೋಡಬೇಕು. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರಕ್ಕೆ ಹಾಗಾದ್ರೆ ಸಂಕಷ್ಟ ಕಾದಿದ್ಯಾ, ಹೇಗೆ ನಿಭಾಯಿಸ್ತಾರೆ ಇದನ್ನ? ಈಗ ಅದರ ಸಂಪೂರ್ಣ ಹೊಣೆಯನ್ನು ಕೂಡ ಕೋರ್ಟು ಸರ್ಕಾರದ ಮೇಲೆ ಹಾಕಿದೆ. ಅದನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳಿದೆ. ಒಬ್ರು ಪರವಾಗಿ ನಿಂತ್ಕೊಂಡ್ರೆ ಮತ್ತೊಂದು ಸಮುದಾಯ ಈಗ ಕೆಂಡ ಕಾರತ್ತೆ. ಬಿಸಿ ತುಪ್ಪದಂಗೆ ಆಗ್ಬಿಟ್ಟಿದೆ ಒಳ ಮೀಸಲಾತಿ ನಾವೇ ಮಾಡಿದ್ದು, ನಮಗೆ ಕ್ರೆಡಿಟ್ ಸಿಗುತ್ತೆ, ನಾವು ಹೇಳ್ದಂಗೆ ನುಡ್ದಂಗೆ ನಡೆದಿದ್ದೀವಿ ಅಂತ ಜೋಶಲ್ಲಿ ಹೇಳಕ್ಕೆ ಹೋದ್ರು. ಆದರೆ ಟೆಕ್ನಿಕಲ್ ಇಶ್ಯೂಸ್ ಮಧ್ಯಕ್ಕೆ ಬಂದು ನಿಂತಿವೆ. ಆನೆಗಳ ಗುಂಪಿನಲ್ಲಿ ಕುರಿ ಮಂದಿಯನ್ನು ಸೇರ್ಸಕ್ಕೆ ಹೋಗಿ ನಮ್ಮನ್ನು ತುಳಿದಾಕ್ಬಿಡ್ತಾರೆ, ಅದನ್ನು ಸರಿಪಡಿಸ್ಕೊಡ್ಬೇಕು ನೀವು ಅಂತ ಎಡಗೈ ಮತ್ತು ಬಲಗೈ ಸಮುದಾಯದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಮುನ್ನಿಸು ಇದೆ. ಆ ಸಮುದಾಯದ ನಾಯಕರುಗಳು ಕೂಡ ಈಗ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ. ಇದನ್ನು ಹೇಗೆ ಸರಿಪಡಿಸ್ತಾರೆ ಈ ಗೊಂದಲದ ಗಂಟಾಗಿದೆ ಒಳ ಮೀಸಲಾತಿ. ದಶಕಗಳ ಹೋರಾಟ, ದಶಕಗಳ ಬೇಡಿಕೆ ಇದು. ಮುಂಚೆ ಎಲ್ಲ ಹೇಗಿರ್ತಿತ್ತು ಅಂದರೆ ಓವರ್ ಆಲ್ ಪರಿಶಿಷ್ಟ ಜಾತಿ ಅಂದರೆ ಇಷ್ಟು ನಂಬರ್ಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲಿಗ ಮಾರುತಿ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಇದೀಗ ಒಳ ಮೀಸಲಾತಿಯನ್ನು ಶತಾಯಗತಾಯ ನಮ್ಮ ಅವಧಿಯಲ್ಲೇ ಮಾಡಿಬಿಡ್ಬೇಕು, ಆ ಕ್ರೆಡಿಟ್ ನಾವೇ ತಗೊಳ್ಬೇಕು ಅಂತ ಉತ್ಸಾಹದಿಂದ ಹೆಜ್ಜೆ ಇಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಟೆಕ್ನಿಕಲ್ ಇಶ್ಯೂ ಅನ್ನುವಂಥದ್ದು ದೊಡ್ಡ ಪೆಟ್ಟು ಕೊಟ್ಟಂಗೆ ಕಾಣಿಸ್ತಾ ಇದೆ. ಹೇಗೆ ನಿಭಾಯಿಸುತ್ತೆ ಸರ್ಕಾರ ಇದನ್ನ? ಇವಾಗ ಈ ಡೆಡ್ಲೈನ್ ಅನ್ನು ಹೇಗೆ ನಿಭಾಯಿಸ್ತಾರೆ? ಕಳೆದ 2 ದಶಕಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಈ ಒಳ ಮೀಸಲಾತಿ ವಿಚಾರ. ಯಾವಾಗ ಸಾರ್ವತ್ರಿಕ ಚುನಾವಣೆಗಳು ಬರ್ತಾವ, ಆ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಒಳ ಮೀಸಲಾತಿ ವಿಚಾರವನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಪ್ರಮುಖ ಅಜೆಂಡಾ ಒಳ ಮೀಸಲಾತಿ. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಅಧಿಕೃತವಾದಂತಹ ಒಂದು ನಿರ್ಧಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದೀಗ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ಹೊತ್ತಲ್ಲಿ ಎಡಗೈ ಮತ್ತೆ ಬಲಗೈ ಸಮುದಾಯದಿಂದ ಕೊಟ್ಟಿರುವಂತಹ ಒಂದು ವರದಿಗೆ ಬಹಳಷ್ಟು ಆಕ್ಷೇಪ ಮತ್ತೆ ಅಸಮಾಧಾನ ವ್ಯಕ್ತ ಆಗಿರುವಂತದ್ದು. ಅಧಿವೇಶನ ಮುಗಿಯುವ ಒಳಗಾಗಿ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡಬೇಕು ಅನ್ನುವಂತ ಒಂದು ಒತ್ತಡವನ್ನ
ನಿನ್ನೆ ಅಷ್ಟೇ ಬಲಗೈ ಸಮುದಾಯದ ಬೃಹತ್ ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು. ಹೀಗಾಗಿ ಇವತ್ತು ಸಂಜೆ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು ನಿಜ. ನಿನ್ನೆ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಕೆಲವೊಂದಷ್ಟು ಸಚಿವರುಗಳು ಮತ್ತೆ ಶಾಸಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ನಾಳೆ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂತಹ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆದಂತಹ CLP ಸಭೆಯಲ್ಲಿ ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸರ್ಕಾರ ಇದಕ್ಕೆ ಪಾರಾಗೋದಕ್ಕೆ ಯಾವ ರೀತಿಯಾದಂತಹ ಒಂದು ತಂತ್ರವನ್ನ ರೂಪಿಸುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಫಾರ್ ದ ಇಂಟರಪ್ಟ್, ಈಗ ಟೆಕ್ನಿಕಲ್ ಇಶ್ಯೂಸ್ ಇದೆ, ನಂಬರ್ ಗಳನ್ನ ಡಿವೈಡ್ ಮಾಡಿರೋದ್ರಲ್ಲಿ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಇದನ್ನ ಇವರೇ ಕುತ್ಕೊಂಡು ಚರ್ಚೆ ಮಾಡಿ ಸರಿಪಡಿಸಕ್ಕಾಗುತ್ತಾ? ಅಗೇನ್ ಎಕ್ಸ್ಪರ್ಟ್ ಗಳ ಟೀಮ್ ನ ಕರೀತಾರ? ಇದನ್ನೆಲ್ಲ ಕರೆದು ನಿಭಾಯಿಸೋಕೆ ಇನ್ನೂ ತುಂಬಾ ಸಮಯ ಬೇಕಾಗ್ತದ ಅಂತ? ಖಂಡಿತ. ಯಾಕಂತ ಹೇಳಿದ್ರೆ ಈಗ ಈ ಹಿಂದೆ ಆದಂತಹ 3 ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕೊಟ್ಟಿರುವಂತಹ ರೋಸ್ಟರ್ ಪದ್ಧತಿಯ ಬಗ್ಗೆ ಎಡಗೈ ಸಮುದಾಯ ಒಂದು ಕಡೆ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ರೆ ಬಲಗೈ ಸಮುದಾಯ ಇದಕ್ಕೆ ನಮಗೆ ದೊಡ್ಡ ಮಟ್ಟದಂತಹ ಒಂದು ವಿರೋಧ ಇದ್ದೇ ಇದೆ ಅನ್ನುವಂಥದ್ದನ್ನ ಯಾವಾಗ ನಾಗಮೋಹನ್ ದಾಸ್ ಅವರು ವರದಿಯನ್ನ ಕೊಟ್ಟಂತ ಒಂದು ಸಂದರ್ಭದಲ್ಲೇ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುವಂತ ಒಂದು ಕೆಲಸ ಆಗಿತ್ತು. ರೋಸ್ಟರ್ ಪದ್ಧತಿ ಫಿಕ್ಸ್ ಮಾಡದೇ ಇದ್ರೆ ಮೀಸಲಾತಿಗೆ ಒಂದು ಅರ್ಥ ಇರೋದಿಲ್ಲ ಅನ್ನುವಂತ ಒಂದು ವಾದ ರಿಪೋರ್ಟ್ ಕೊಟ್ಟಂತವ್ರದ್ದಾದ್ರೆ, ಮತ್ತೊಂದ್ ಕಡೆ ಈ ರೋಸ್ಟರ್ ಪದ್ಧತಿಯಿಂದಲೇ ಸಿಗುವಂತಹ ಹೆಚ್ಚು ಅವಕಾಶಗಳು ಎಡಗೈ ಸಮುದಾಯಕ್ಕೆ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ ಎಡಗೈ ಸಮುದಾಯದ ವಾದ ಏನು ಅಂತ ಹೇಳಿದ್ರೆ, ಈ ವರದಿ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ ನಾವು ರಾಜ್ಯಾದ್ಯಂತ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿಲ್ಲ, ಹೀಗಾಗಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನುವಂತ ಒಂದು ಆಕ್ಷೇಪ. ಜೊತೆಗೆ ರೋಸ್ಟರ್ ಪದ್ಧತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಗೈ ಸಮುದಾಯದ ಆಕ್ಷೇಪ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಈ ವರದಿಯನ್ನ ನಾವು ನೋಡೋದೇ ಆದ್ರೆ, ಇದು ರಾಜಕೀಯ ಹೊರತುಪಡಿಸಿ ನೋಡೋದೇ ಆದ್ರೆ ಇದರಲ್ಲಿ ಬಹಳಷ್ಟು ಸಮಸ್ಯೆ ಇರುವಂತದ್ದು ಎಡಗೈ ಮತ್ತೆ ಬಲಗೈಕ್ಕಿಂತಲೂ ಕೂಡ ಅತ್ಯಂತ ಹಿಂದುಳಿದಿರುವಂತಹ ಬುಡಕಟ್ಟು ಸಮುದಾಯಕ್ಕೆ ಕೇವಲ 1% ಮೀಸಲಾತಿ ವಿಭಾಗ ಮಾಡಿರುವಂತದ್ದು. ಇದು ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕ್ಯಾಬಿನೆಟ್ ಅಲ್ಲಿರುವಂತಹ ಹಲವು ಸಚಿವರುಗಳೇ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಇದು ಕೇವಲ ಎಡಗೈ ಮತ್ತೆ ಬಲಗೈ ಸಮುದಾಯದ ಸಮಸ್ಯೆ ಅಲ್ಲ, ಇಡೀ ರಾಜ್ಯಾದ್ಯಂತ ಇರುವಂತಹ ಬೇರೆ ಬೇರೆ ಸಮುದಾಯಗಳ ಒಂದು ಈ ದಲಿತ ಸಮುದಾಯದಲ್ಲಿ ಅಡಿಯಲ್ಲಿ ಬರುವಂತಹ ಹಲವು ಸಮುದಾಯಗಳ ಆಕ್ಷೇಪ ಮತ್ತೆ ಅಸಮಾಧಾನ ಇದ್ದೇ ಇದೆ. ಇವರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಆಕ್ಷೇಪಗಳು ವ್ಯಕ್ತವಾಗೋದು ಸಹಜ. ಹೀಗಾಗಿ ತಜ್ಞರ ಮೊರೆ ಹೋದ್ರೂ ಕೂಡ ಯಾವುದೇ ಫಲಿತಾಂಶಗಳು ಕೂಡ ಬರ್ತಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಕೊರಗು. ಜೊತೆಗೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಲವು ಬಾರಿ ಈ ವಿಚಾರವನ್ನ ವೋಟ್ ಬ್ಯಾಂಕ್ ಆಗಿ ಹಲವು ಬಾರಿ ಪ್ರಸ್ತಾಪ ಮಾಡಿರುವಂತದ್ದು ನಿಜ. ಈಗಿರುವಂತಹ ಸರ್ಕಾರಕ್ಕೆ ಈಗ ಡೆಡ್ ಲೈನ್ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದ ಮುಂದೆ ಇರುವಂತಹ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ಈಗ ದಾವಣಗೆರೆ ಮತ್ತೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗ್ತಿರೋದ್ರಿಂದ ಇದು ರಾಜ್ಯಾದ್ಯಂತ ಅನ್ವಯ ಆಗುವಂತಹ ಒಂದು ಮೀಸಲಾತಿ ಆಗಿರೋದ್ರಿಂದ, ಆ ಸಮುದಾಯಗಳಿಗೆ ರಾಜ್ಯಾದ್ಯಂತ ಅನ್ವಯ ಆಗುವಂತಹ ಒಂದು ಮೀಸಲಾತಿ ಆಗಿರೋದ್ರಿಂದ ಈಗ ಆ 2 ಕ್ಷೇತ್ರಗಳು ಕೂಡ ನೀತಿ ಸಂಹಿತೆ ಇರೋದ್ರಿಂದ ಇದನ್ನ ಪ್ರಸ್ತಾಪ ಮಾಡಿ ಈ ವಾರ ಪಾರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಾರುತಿ.